ಖಂಡಿತ ಸಿಗುತ್ತೆ ಸರ್. ಅದೇ ಸರ್, ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು. ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ, ಹೊಸತನ ಅಥವಾ ಹಳೆಯ ನಿರ್ಮಾಪಕರ ಹಳೆ ಗೆಳೆತನದ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ನಾನು ಮನೆಗೆ ಬಂದರು, ಕತೆ ಹೇಳಿದ್ರು, ಇಷ್ಟ ಆಯಿತು, ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್. ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆದ್ಮೇಲೆ ತಾನೇ ಆಗಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯಿತು, ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ, ಮದುವೆ ಆಗಿದೆ ಸರ್. ಸಿಂಪಲ್. ಇದನ್ನು ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ದು ಕರೆಕ್ಟು. ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್. ಐ ನೋ ಐ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಆರ್ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್. ನನ್ನ ಒಳ್ಳೆ ಮೂಡಿದ್ದೀನೋ ಕೆಟ್ಟ ಮೂಡಿದ್ದೀನೋ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದೆ ಮೂಡು ಅಂತಂದರೆ ಕುತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಸರ್ ನಾಳೆ ಬನ್ನಿ ಅಂತೀನಿ, ಇಲ್ಲ ಅರ್ಧ ಗಂಟೆಲಿ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದ ದಿನ ಚೆನ್ನಾಗಿತ್ತು, ಕೂತ್ಕೊಂಡೆ ಕೇಳಿದೆ. ಭಾಳ ಇನ್ನೋಸೆಂಟಾಗೆ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ. ನಂಗೆ ಅದೇ ತುಂಬ ಇಷ್ಟ ಆಗಿದ್ದು. ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ, ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯಿತು, ಓಕೆ ಹೇಳಿದೆ, ಆ್ಯಸ್ ಸಿಂಪಲ್. ಸರ್ ಏನಂದರೆ, ಆ್ಯಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್, ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರು. ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ಎಷ್ಟೋ ಸಿನಿಮಾಗಳಿಗಿರ್ತಾರೆ. ಹೊಸೊಬ್ಬರು ಹಂಗಾರೆ ಮಾಡೋದು ಯಾವಾಗ? ಈ ಹೊಸೊಬ್ಬರು ಬಂದರು ಅಂದ ತಕ್ಷಣ ಹೊಸೊಬ್ಬರು ಅನ್ನೋದನ್ನು ನಾವು ವೆಪನ್ನಾಗಿ ಯೂಸ್ ಮಾಡೋಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಡ್. ಸಿಂಪಲ್. ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ರೇ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತಂದಾಗ ಆ ಒಂದು, ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದರೆ ಒಂದು ಚೂರು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದ್ಯಾಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬ್ರೇಟ್, ರೈಟ್? ದಟ್ ಇಸ್ ಆಲ್ ಇಟ್ ಇಸ್. ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ಮದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹಿ ಈಸ್ ಡನ್ ಅ ಗ್ರೇಟ್ ಜಾಬ್. ಸುದೀಪ್ ಸರ್ ನಮಸ್ತೆ. ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ. ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ, ಆದರೆ ಅದನ್ನು ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡೋಕ್ಕೆ ಹೋಗಿ ತುಂಬ ತೊಂದರೆ ಒಳಗಾಗ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ. ಸರ್, ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಆವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನಕ್ಕೆ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗಿದೆ ಬೇಕೇನೋ ಅಂದ್ಬಿಟ್ಟು ಅಂತ. ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ. ಅವರಂದ್ರು, ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೊ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದ್ದ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.